ಮುನ್ನೆಲೆಗೆ ಬರ್ತಾ ಇದೆ ಡಿಜಿಟಲ್ ಜಿಹಾದ್, ಬದಲಾಗುತ್ತಿದೆ ಭಯೋತ್ಪಾದನೆಯ ಸ್ವರೂಪ. ಆನ್ಲೈನ್ ಮೂಲಕ ಭಯೋತ್ಪಾದನಾ ನೇಮಕಾತಿ, ಎಟಿಎಸ್ ಬಲೆಗೆ ಬಿದ್ದ ಉಗ್ರರ ಜಾಲ. ಭಾರತದ ವಿರುದ್ಧ ಭಯೋತ್ಪಾದಕ ಪಿತೂರಿಗಳ ಸ್ವರೂಪ ಈಗ ಬದಲಾಗ್ತಾ ಇದ್ದು, ಒಂದು ಕಾಲದಲ್ಲಿ ಗಡಿಯಾಚೆಗಿನ ಒಳನುಸುಳುವಿಕೆ ಮತ್ತು ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಮೂಲಕ ದೇಶವನ್ನ ಅಸ್ಥಿರಗೊಳಿಸಲು ಮೂಲಭೂತವಾದಿಗಳು ಪ್ರಯತ್ನ ನಡೆಸ್ತಾ ಇದ್ರು. ಆದರೆ ಈಗ ಸನ್ನಿವೇಶ ತುಸು ಬದಲಾಗಿದ್ದು, ಸಾಮಾಜಿಕ ಮಾಧ್ಯಮ, ಎನ್ಕ್ರಿಪ್ಟ್ ಮಾಡಿದ ಸಂದೇಶಗಳನ್ನು ಕಳುಹಿಸುವ ವೇದಿಕೆಗಳು ಮತ್ತು ಡಿಜಿಟಲ್ ನೆಟ್ವರ್ಕ್ಗಳು ಭಯೋತ್ಪಾದಕರ ಹೊಸ ಅಸ್ತ್ರಗಳಾಗಿ ಹೊರಹೊಮ್ಮಿದೆ. ಮಧ್ಯಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳವು ಭೋಪಾಲ್, ಉತ್ತರ ಪ್ರದೇಶದ ದಿಯೋಬಂದ್ ಮತ್ತು ರಾಜಸ್ಥಾನದ ಅಲ್ಟಾರ್ಗಳಲ್ಲಿ ನಡೆಸಿದ ಸತತ 3 ಬಂಧನಗಳು ಈ ಬೆದರಿಕೆಯ ಗಂಭೀರತೆಯನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಜಾಲದ ಸಂಪರ್ಕಗಳು ಹರಿಯಾಣದ ನುಹ್ನಿಂದ ಪಾಕಿಸ್ತಾನದವರೆಗೆ ವಿಸ್ತರಿಸಿದೆ ಅಂತ ಆತಂಕಕಾರಿ ಮಾಹಿತಿಯನ್ನ ತನಿಖೆಗಳು ಬಹಿರಂಗಪಡಿಸಿದೆ. ಜೂನ್ 11ರ ರಾತ್ರಿ ಭೋಪಾಲ್ನ ಕಾಜಿ ಕ್ಯಾಂಪ್ ಪ್ರದೇಶದಲ್ಲಿ ಈ ಇಡೀ ಪ್ರಕರಣಕ್ಕೆ ಆರಂಭ ದೊರೆತಿದ್ದು, ಎಸ್ಟಿಎಸ್ ಮೊಹಮ್ಮದ್ ಫರಾಜ್ ಅಲಿಯಾಸ್ ಖಾಲಿದ್ ಸೈಫುಲ್ಲಾನನ್ನ ಒಂದು ಸುಳಿವು ಆಧರಿಸಿ ಬಂಧಿಸಿತ್ತು. ಆತನ ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಮತ್ತು ಇತರ ಡಿಜಿಟಲ್ ಸಾಧನಗಳ ಪರಿಶೀಲನೆ ನಡೆಸಿದ ಬಳಿಕ ಹಲವಾರು ನಿರ್ಣಾಯಕ ಸುಳಿವುಗಳು ದೊರೆತವು. ಈ ಸುಳಿವುಗಳು ತನಿಖಾ ಸಂಸ್ಥೆಗಳನ್ನ ಉತ್ತರ ಪ್ರದೇಶದ ದಿಯೋಬಂದ್ನತ್ತ ಕರೆದೊಯ್ದಿತ್ತು. ಅಲ್ಲಿ ಎಸ್ಟಿಎಸ್ ನಯೀಂ ಅಬ್ದುಲ್ಲಾನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಸಾಮಾಜಿಕ ಮಾಧ್ಯಮಗಳು ಮತ್ತು ಮೆಸೇಜ್ ಅಪ್ಲಿಕೇಶನ್ಗಳ ಮೂಲಕ ಭಯೋತ್ಪಾದಕ ನೆಟ್ವರ್ಕ್ ಅನ್ನ ವಿಸ್ತರಿಸಲು ಮತ್ತು ಹೊಸ ಸದಸ್ಯರನ್ನು ನೇಮಿಸಿಕೊಳ್ಳಲು ನಡೆಸ್ತಾ ಇದ್ದಂತಹ ಪ್ರಯತ್ನಗಳು ತನಿಖಾಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿದೆ. ತನಿಖೆಯ 3ನೇ ಮತ್ತು ಅತ್ಯಂತ ನಿರ್ಣಾಯಕ ಹಂತವು ರಾಜಸ್ಥಾನದ ಆಲ್ಟಾರ್ನಲ್ಲಿ ಕೇಂದ್ರೀಕೃತವಾಗಿತ್ತು. ತಪುಕಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಕೀರ್ ಮೇವ್ ಎಂಬಾತನನ್ನ ಎಸ್ಟಿಎಸ್ ಬಂಧಿಸಿತ್ತು. ತನಿಖಾ ಸಂಸ್ಥೆಗಳ ಪ್ರಕಾರ ಶಕೀರ್ ಭಯೋತ್ಪಾದನಾ ಸಂಘಟನೆಗಳಿಗೆ ವ್ಯಕ್ತಿಗಳನ್ನು ನೇಮಿಸಿಕೊಳ್ಳುವುದು, ಚಟುವಟಿಕೆಗಳನ್ನು ಸಂಘಟಿಸುವುದು ಮತ್ತು ಜಾಲವನ್ನು ಸಕ್ರಿಯವಾಗಿಡುವ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಒಟ್ಟಿನಲ್ಲಿ ಎಟಿಎಸ್ ನಡೆಸಿದ ಬಂಧನಗಳು ಭಾರತದಲ್ಲಿ ಬದಲಾದ ಸ್ವರೂಪದಲ್ಲಿ ಹೇಗೆ ಭಯೋತ್ಪಾದನಾ ಚಟುವಟಿಕೆಗಳು ಗುಪ್ತವಾಗಿ ನಡೀತಾ ಇದೆ ಎನ್ನುವಂತಹ ಸತ್ಯವನ್ನು ಬಹಿರಂಗಗೊಳಿಸಿದೆ.